ರಾಮ ಏಕೆ ಸತ್ತ ಅಂತ ಗೊತ್ತಾ? ಲಕ್ಷ್ಮಣ ಏನಾದ ಅಂತ ಗೊತ್ತಾ? ಇವಾಗ ಆಂಜನೇಯ ಎಲ್ಲಿದ್ದಾನೆ ಅಂತ ಗೊತ್ತಾ? ಇದೆಲ್ಲನೂ ತೋರಿಸ್ತೀನಿ. ಈ ವಿಡಿಯೋನ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ರಾಮ ರಾವಣನನ್ನು ಸಂಹಾರ ಮಾಡುತ್ತಾನೆ. ಇನ್ನೇನು ತ್ರೇತಾಯುಗ ಮುಗಿಯೋ ಸಮಯ ಕೂಡ ಬಂದಿರುತ್ತೆ, ರಾಮನ ಅವತಾರ ಕೂಡ ಮುಗಿಯೋ ಸಮಯ ಬಂದಿರುತ್ತೆ. ಆಗ ಶಿವ ಮತ್ತು ಬ್ರಹ್ಮ ಸೇರಿ ಯಮನ ಹತ್ರ ಹೋಗಿ, ಯಮ ಇವಾಗ ನೀನು ರಾಮನ ಹತ್ರ ಹೋಗಬೇಕು ಅಂತ ಹೇಳ್ತಾರೆ. ಯಮ ಎಷ್ಟೇ ಕಷ್ಟಪಟ್ಟರು ರಾಮನ ಹತ್ರ ಹೋಗೋಕ್ಕೆ ಆಗಲ್ಲ, ಯಾಕಂದರೆ ಅಲ್ಲಿ ಆಂಜನೇಯನ ಕಾವಲಿರುತ್ತದೆ. ಹಾಗಾಗಿ ಯಮ ಬಂದು ರಾಮನ ಹತ್ರ ಹೋಗೋದಕ್ಕೆ ಆಗೋದೇ ಇಲ್ಲ. ಆವಾಗ ರಾಮನ ಕನಸಲ್ಲಿ ಶಿವ ಬಂದು ಹೇಳ್ತಾನೆ, ರಾಮ ಈಗ ನಿನ್ನ ಅವತಾರ ಮುಗಿಯೋ ಸಮಯ ಬಂದಿದೆ, ಅದಕ್ಕೆ ಆಂಜನೇಯ ಅಡ್ಡಗಾಲಾಗಿದ್ದಾನೆ, ಅದು ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಆಗ ರಾಮ ಚಿಂತೆ ಮಾಡಿಕೊಂಡು ಯೋಚನೆ ಮಾಡ್ತಾನೆ. ತನ್ನ ಮಡದಿಯ ಉಂಗುರವನ್ನು ಒಂದು ರಂಧ್ರದಲ್ಲಿ ಹಾಕಿ ಆಂಜನೇಯನ ಕರೆದು, ಆಂಜನೇಯ ನನ್ನ ಮಡದಿಯ ಉಂಗುರ ಈ ರಂಧ್ರದಲ್ಲಿ ಬಿದ್ದಿದೆ, ನೀನು ಹೋಗಿ ತರಬೇಕು ಅಂತ ಹೇಳ್ತಾನೆ. ಆಗ ಆಂಜನೇಯ, ಇಷ್ಟೇನಾ ಪ್ರಭು, ನಾನು ಈಗಲೇ ಹೋಗಿ ತರುತ್ತೇನೆ ಅಂತ ಹೇಳಿ ಅವನು ಚಿಕ್ಕ ಇರುವೆಯ ಗಾತ್ರಕ್ಕೆ ತನ್ನ ಶರೀರವನ್ನು ಮಾಡಿಕೊಂಡು ಆ ರಂಧ್ರದೊಳಗಡೆ ಹೋಗುತ್ತಾನೆ. ಆ ರಂಧ್ರವು ಹೋಗುತ್ತಾ ಹೋಗುತ್ತಾ ಪಾತಾಳ ಲೋಕಕ್ಕೆ ದಾರಿಯನ್ನು ನೀಡುತ್ತದೆ. ಅವನು ಪಾತಾಳ ಲೋಕಕ್ಕೆ ಹೋದಾಗ ಅಲ್ಲಿ ನಾಗರಾಜ ಇರುತ್ತಾನೆ. ನಾಗರಾಜನನ್ನು ನೋಡಿ ಆಂಜನೇಯ ನಮಸ್ಕರಿಸಿ, ನನ್ನ ರಾಮನ ಉಂಗುರ ನಿಮ್ಮ ಪಾತಾಳ ಲೋಕಕ್ಕೆ ಬಂದಿದೆ, ಎಲ್ಲಿದೆ ಅಂತ ತೋರಿಸ್ತೀರಾ ಅಂತ ಕೇಳ್ತಾನೆ. ಆಗ ನಾಗರಾಜ ಓ ಹೌದಾ ಅಂತೇಳಿ ಕರ್ಕೊಂಡು ಹೋಗಿ ಒಂದು ಗುಹೆ ಹತ್ರ ಬಿಟ್ಟು, ಇಲ್ಲಿದೆ ನೋಡು ನಿನ್ನ ರಾಮನ ಉಂಗುರ ಅಂತ ಹೇಳ್ತಾನೆ. ಆಗ ಆಂಜನೇಯ ಒಳಗಡೆ ಹೋಗಿ ನೋಡ್ತಾನೆ. ಅವನಿಗೆ ಆಶ್ಚರ್ಯವಾಗುತ್ತದೆ, ಯಾಕಂದರೆ ಅಲ್ಲಿ ಒಂದಲ್ಲ ಎರಡಲ್ಲ ಲಕ್ಷಾನುಗಟ್ಟಲೆ ಉಂಗುರ ಇರುತ್ತೆ. ಆಗ ಆಂಜನೇಯ ನಗುತ್ತಾ, ಇದರಲ್ಲಿ ನನ್ನ ರಾಮನ ಉಂಗುರ ನನಗೆ ಗೊತ್ತಾಗುವುದಿಲ್ಲವೇ ಅಂತ ಹೇಳಿ ಹುಡುಕಕ್ಕೆ ಶುರು ಮಾಡ್ತಾನೆ. ಆಗ ಯಮ, ಈಗ ಒಳ್ಳೆಯ ಸಮಯ, ಆಂಜನೇಯ ಇಲ್ಲ ಅಯೋಧ್ಯದಲ್ಲಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ರಾಮನ ಹತ್ರ ಹೋಗಿ ಹೇಳ್ತಾನೆ, ರಾಮ ನಾನು ನಿನ್ನ ಹತ್ರ ಮಾತಾಡಬೇಕು, ನಾವು ಮಾತಾಡುವಾಗ ಯಾರೂ ಬರಬಾರ್ದು, ಬಂದರೆ ಅವರಿಗೆ ಮರಣದಂಡನೆ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾನೆ. ಆಗ ರಾಮ ಲಕ್ಷ್ಮಣನನ್ನು ಕರೆದು, ಲಕ್ಷ್ಮಣ ಇದು ನಿನ್ನ ಜವಾಬ್ದಾರಿ, ನೀನು ಬಾಗಿಲ ಬಳಿ ನಿಂತು ಯಾರನ್ನೂ ಒಳಗಡೆ ಬಿಡಬೇಡ ಅಂತ ಹೇಳ್ತಾನೆ. ಆಗ ಲಕ್ಷ್ಮಣ ಸರಿ ಅಣ್ಣ ಅಂತ ಹೇಳಿ ಹೋಗ್ತಾನೆ. ಈಗ ಯಮ, ಸ್ವಾಮಿ ನನ್ನನ್ನು ಶಿವ ಮತ್ತು ಬ್ರಹ್ಮರ ಆಜ್ಞೆಯಿಂದ ಕಳಿಸಿದ್ದಾರೆ, ಅದಕ್ಕಾಗಿ ಬಂದಿದ್ದೇನೆ. ಈಗ ನಿಮ್ಮ ರಾಮನ ಅವತಾರ ಮುಗಿದಿದೆ, ವಿಷ್ಣು ಅವತಾರಕ್ಕೆ ಬಂದು ನೀವು ದೇವಲೋಕಕ್ಕೆ ಬರಬೇಕು, ಅಲ್ಲಿ ಲಕ್ಷ್ಮೀದೇವಿ ನಿಮಗಾಗಿ ಕಾಯುತ್ತಿದ್ದಾಳೆ ಅಂತ ಹೇಳುತ್ತಾನೆ. ಆಗ ರಾಮ ನಗುತ್ತಾ ಸರಿಯಮ್ಮ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಕೋಪಿಷ್ಠನಾದ ದುರ್ವಾಸ ಮುನಿ ಬಾಗಿಲ ಬಳಿ ಬಂದು ನಾನು ರಾಮನನ್ನು ಭೇಟಿಯಾಗಬೇಕು ಅಂತ ಹೇಳ್ತಾನೆ. ಆಗ ಲಕ್ಷ್ಮಣ, ಇಲ್ಲ ನಾನು ಒಳಗೆ ಬಿಡಲಾಗುವುದಿಲ್ಲ, ಅವರು ಪ್ರತ್ಯೇಕವಾಗಿ ಇರಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳ್ತಾನೆ. ಆಗ ದುರ್ವಾಸ ಮುನಿ ಕೋಪಗೊಂಡು, ಈಗ ನೀನು ನನ್ನನ್ನು ಒಳಗಡೆ ಬಿಡದೇ ಇದ್ದರೆ ನಾನು ಇಡೀ ಅಯೋಧ್ಯೆಯನ್ನು ಸುಟ್ಟು ಭಸ್ಮ ಮಾಡುತ್ತೇನೆ ಅಂತ ಹೇಳ್ತಾನೆ. ಆಗ ಲಕ್ಷ್ಮಣ ಯೋಚಿಸುತ್ತಾ, ನಾನು ಈಗ ಒಳಗಡೆ ಹೋದರೆ ನನಗೆ ಮಾತ್ರ ಮರಣದಂಡನೆ ಶಿಕ್ಷೆ ಆಗುತ್ತೆ, ಇಲ್ಲ ಅಂದರೆ ಈ ಮುನಿಯ ಕೋಪಕ್ಕೆ ಇಡೀ ಅಯೋಧ್ಯೆಯೇ ಸುಟ್ಟಿ ಭಸ್ಮ ಆಗುತ್ತೆ ಅಂತ ಹೇಳಿ ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿ ರಾಮ ನಿಮ್ಮನ್ನು ದುರ್ವಾಸ ಮುನಿ ಕಾಣಲಿದ್ದಾರೆ ಅಂತ ಹೇಳ್ತಾನೆ. ಆಗ ರಾಮ ಅಳುತ್ತಾ, ನಿನಗೆ ಗೊತ್ತಿಲ್ವ ಲಕ್ಷ್ಮಣ, ಒಳಗೆ ಬರಬಾರದೆಂದು ಈಗ ನಾನು ನಿನಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಬೇಕೇ, ಅಯ್ಯೋ ನನ್ನಿಂದಾಗದು ಎಂದು ಅಳುತ್ತಾನೆ. ಆಗ ಅವರ ಪ್ರಿಯರಾದಂಥ ಗುರುಗಳನ್ನು ಕರೆದು, ಈಗ ಏನು ಮಾಡಬೇಕು ಗುರುಗಳೇ ಅಂತ ಕೇಳ್ತಾನೆ. ಆಗ ಗುರುದೇವ ಹೇಳ್ತಾನೆ, ನೀನು ಅವನಿಗೆ ಮರಣದಂಡನೆ ಶಿಕ್ಷೆ ಕೊಡಿಸುವ ಅವಶ್ಯಕತೆ ಇಲ್ಲ, ಅವನನ್ನು ನಿನ್ನಿಂದ ದೂರ ಮಾಡಿದರೆ ಸಾಕು, ಅವನಿಗೆ ಅದೇ ಶಿಕ್ಷೆ ಅಂತ ಹೇಳ್ತಾನೆ. ಆಗ ಈ ವಿಷಯವನ್ನೆಲ್ಲ ಲಕ್ಷ್ಮಣ ಕೇಳಿಸ್ಕೊಂಡು, ಅಣ್ಣ ನಿನ್ನಿಂದ ದೂರ ಹೋಗೋದಕ್ಕಿಂತ ನಾನು ಸಾಯೋದೇ ವಾಸಿ ಅಂತ ಹೇಳಿ ಅವನು ಸರಾಯು ನದಿ ಕಡೆಗೆ ಹೋಗಿ ತನ್ನ ಪ್ರಾಣವನ್ನು ಜಲಸಮಾಧಿ ಮಾಡುತ್ತಾನೆ. ಇದನ್ನು ನೋಡಿದ ಅವಳ ಹೆಂಡತಿ ಕೂಡ ಜಲಸಮಾಧಿಯಾಗುತ್ತಾಳೆ.